ಅಂದ್ರೆ ಏವಿಯೇಷನ್ ಅಂದ್ರೆ ಒಂಥರ ಹಾಸ್ಪಿಟಲ್ ತರ ಅಲ್ಲ. ಯುವರ್ ಆನ್ ಯುವರ್ ಓನ್. ನೀವು ಒಬ್ಬರೇ ಇರ್ತೀರ ಅಲ್ಲಿ. ಅಂದ್ರೆ ಆಸ್ ಅ ಟೀಮ್ ನಿಮ್ದಷ್ಟೇ ಇರುತ್ತೆ. ಅಲ್ಲಿ ಮಠದಿಂದ ಸ್ವಾಮೀಜಿಯರು ಹೋಗ್ಬೇಕಿದ್ರೆ ಸಿದ್ಧಲಿಂಗ ಸ್ವಾಮಿ ಶ್ರೀಗಳು ನಮ್ ಈಗಿದಾರಲ್ಲ, ಅವ್ರ ಕಣ್ಣಲ್ಲಿ ನೀರ್ ಬಂತು. ಅದನ್ನ ನೋಡಿ ನನಗೆ ಲೈಕ್ ಐ ಗಾಟ್ ಬಿಟ್ ಇಮೋಷನಲ್ ಆಸ್ ವೆಲ್. ಹುಷಾರಾಗಿ ಹೋಗ್ಬವ ಅಂತ ಅಂದ್ರು. ಆಯ್ತು ಸ್ವಾಮೀಜಿ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳಿದೆ. ಅಲ್ಲಿಂದ ಹೊರಗಡೆ ಬಂದ್ರೆ ಲೈಕ್ ಲಿಟ್ರಲಿ ಎವ್ರಿ ಸೆಕೆಂಡ್ ವಾಸ್ ಲೈವ್ ರಿಲ್, ನಿಮ್ಗೆ ಗೊತ್ತು. ಬಂದ್ಮೇಲೆ ಮಕ್ಕಳು ಒಂದ್ 10,000 ಜನ ಮಕ್ಕಳು ಅಳ್ತಾ ಇದ್ರು. ಅದನ್ನ ನೋಡಿ ಐ ಜಸ್ಟ್ ಡಿಂಟ್ ಹ್ಯಾವ್ ಎನಿ ಮೋರ್ ಧೈರ್ಯ ಹೊಟ್ಟೋಯ್ತು ನನಗೆ, ಫುಲ್ ಹೊಟ್ಟೋಯ್ತು. ಇಷ್ಟೊಂದು ದೊಡ್ಡ ರತ್ನ, ನಾನು ಭಾರತ ರತ್ನಕ್ಕಿಂತ ದೊಡ್ಡ ರತ್ನ ಅಂತ ಹೇಳ್ಬೋದು. ಆ ಅವಾರ್ಡ್ ಏನೂ ಇಲ್ಲ ಅವರಿಗೆ ಆಕ್ಚುಲಿ. ಅಂತ ಒಂದು ಆಸ್ತಿನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಠದಿಂದ ಹೊರಗಡೆ. ಇದು ಯಾವ ತರ ಧೈರ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದ್ ಸೆಕೆಂಡ್ ನಂದು ಟ್ರೈನಿಂಗ್ ಎಷ್ಟೇ ಇರ್ಬೋದು, ಎಕ್ಸ್ಪರ್ಟೀಸ್ ಎಷ್ಟೇ ಇರ್ಬೋದು, ಅದೊಂದು ಲೈಕ್ ಯು ಫೀಲ್ ವೆರಿ ಸ್ಕೇರ್ಡ್. ಆ ಟೈಮಲ್ಲಿ ನಮ್ಮ ತಂದೆದೊಂದು ಕಾಲ್ ಬಂತು. ಹುಷಾರಾಗಿ ಹೋಗ್ಬಾಪ, ಏನು ಆಗಲ್ಲ, ದೇವ್ರೇ ನಿನ್ ಜೊತೆ ಇದಾರೆ, ನಿನ್ಗೇನಾಗುತ್ತೆ ಸ್ವಾಮೀಜಿ, ದೇವ್ರೇ ಅಲ್ವಾ, ದೇವ್ರನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ಭಯ ಯಾಕೆ ಅಂದ್ರು. ಅದೊಂದು ದಟ್ ಸ್ಯಾಟ್ ಇನ್ ಮೈ ಮೈಂಡ್. ದೇವ್ರೇ ಇರ್ಬೇಕಾರೆ ಯಾತಕ್ಕೆ ನಾನು